ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 11ನೆಯ ವಾರ, ಜೂನ್ 19, 2026 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 19ರಿಂದ 23ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಇಹಲೋಕದಲ್ಲಿ ಆಸ್ತಿಪಾಸ್ತಿಯನ್ನು ಶೇಖರಿಸಬೇಡಿ. ಇಲ್ಲಿ ತುಕ್ಕು ಹಿಡಿದೀತು, ನುಸಿ ಹೊಡೆದೀತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ. ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಕಣ್ಣೇ ದೇಹಕ್ಕೆ ದೀಪ. ನಿನ್ನ ಕಣ್ಣು ಸರಿ ಇದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು. ಅದು ಕೆಟ್ಟಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಮಯವಾಗುವುದು. ನಿನ್ನೊಳಗಿರುವ ಬೆಳಕೆ ಕತ್ತಲೆಯಾದಲ್ಲಿ ಅದೆಂತಹ ಕರಾಳ ಕತ್ತಲೆಯಾಗಿರಬಹುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಅಲೆಕ್ಸಾಂಡರ್ ಚಕ್ರವರ್ತಿಯ ಶವ ಮೆಸದೋನಿಯಾವನ್ನು ಸುತ್ತಿ ಮೆರವಣಿಗೆ ಬರುತ್ತಿತ್ತು. ಅದನ್ನು ವೀಕ್ಷಿಸುತ್ತಿದ್ದ ಎಲ್ಲರಿಗೂ ಆ ಶವದ ಪೆಟ್ಟಿಗೆ ಒಂದು ಹೊಸ ಅರ್ಥವನ್ನು ಕೊಡುತ್ತಿತ್ತು. ಆ ಶವದ ಪೆಟ್ಟಿಗೆ ಚಿನ್ನದಿಂದ ಮಾಡಿದ್ದಾಗಿದ್ದು, ಅದರ ಎರಡು ಬದಿಗಳಲ್ಲೂ ಅಲೆಕ್ಸಾಂಡರ್ನ ಕೈಗಳೆರಡು ಹೊರಗಡೆ ನೇತಾಡುತ್ತಿದ್ದವು. ನಾನು ಸತ್ತಾಗ ಇದೇ ರೀತಿ ಮೆರವಣಿಗೆ ಮಾಡಿ ಶವವನ್ನು ಸಮಾಧಿ ಮಾಡುವಾಗ ನನ್ನ ಎರಡೂ ಕೈಗಳು ನೆಲದಿಂದ ಮೇಲೆದ್ದು ಕಾಣಬೇಕು ಮತ್ತು ಅದನ್ನು ನೋಡುವವರಿಗೆ ನಾನು ಚಕ್ರವರ್ತಿಯಾಗಿದ್ದರೂ ಕೂಡ ಸತ್ತಾಗ ಏನನ್ನೂ ಎತ್ತಿಕೊಂಡು ಸ್ವರ್ಗಕ್ಕೆ ಹೋಗಲಿಲ್ಲ ಎಂಬುದನ್ನು ಇಡೀ ಲೋಕ ತಿಳಿಯಲಿ ಎಂದು ಬರೆದಿಟ್ಟಿದ್ದನು. ಆತ್ಮೀಯರೇ, ಇದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಈ ವಿಶ್ವದಲ್ಲಿ ಆಸ್ತಿಯನ್ನು ಸಂಪಾದಿಸಬೇಡಿ, ಅವೆಲ್ಲವೂ ವ್ಯರ್ಥ, ಬದಲಿಗೆ ನಿಮ್ಮ ಆಸ್ತಿಗಳನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಕೂಡಿಟ್ಟುಕೊಳ್ಳಿ, ಅಲ್ಲಿ ಕಳ್ಳರಿಲ್ಲ ಎಂದು ನುಡಿದಿದ್ದಾರೆ. ಮಾನವ ಕುಲ ಇಂದು ನಂಬಿರುವ ದೇವರೆಂದರೆ ಹಣ. ಅವನು ಹೆಣವಾದಾಗ ಅದು ಉಪಯೋಗಕ್ಕೆ ಬರುವುದಿಲ್ಲವೆಂಬುದನ್ನು ಅವನು ಇನ್ನೂ ಅರಿತಿಲ್ಲ. ಹಣ ಮಾನವನ ಕಣ್ಣಿಗೆ ಕಾಣುವ ದೇವರು, ಆದರೆ ಅವನು ಸತ್ತಾಗ ಅದು ಕಣ್ಣಿಗೆ ಕಾಣಿಸುವುದಿಲ್ಲ ಎಂಬುದು ಅವನಿಗೆ ಗೊತ್ತಾಗುವುದಿಲ್ಲ. ಇಂದಿನ ಶುಭ ಸಂದೇಶದಲ್ಲಿ ನೀವು ಹಣವನ್ನು ಕೂಡಿಟ್ಟುಕೊಳ್ಳಬೇಡಿ ಎನ್ನುತ್ತಿರುವಾಗ, ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಪೌಲರು, ನಾನು ಈ ವಿಶ್ವದಲ್ಲಿ ಯಾವುದೇ ರೀತಿಯ ಮಹಿಮೆ ಪಡೆದರೂ ಅವೆಲ್ಲವೂ ವ್ಯರ್ಥ, ಏಕೆಂದರೆ ಪ್ರಭು ಕ್ರಿಸ್ತರ ಹೆಸರಿನ ಎದುರಿಗೆ ಯಾವ ಮಹಿಮೆಗೂ ಬೆಲೆಯಿಲ್ಲ ಎನ್ನುತ್ತಾರೆ. ಆತ್ಮೀಯರೇ, ಹಣವನ್ನು ಸೇರಿಸಬೇಡಿ, ಕೂಡಿರಬೇಡಿ ಎಂಬುದಾಗಿ ಶುಭ ಸಂದೇಶ ನಮಗೆ ತಿಳಿಸುತ್ತದೆ ಎಂಬುದಾಗಿ ಎಷ್ಟೋ ಜನರು ಹೇಳುತ್ತಾ, ದುಡಿಯುವುದು ಬೇಡ, ಕಷ್ಟಪಡುವುದು ಬೇಡ ಎಂಬುದಾಗಿ ನಮ್ಮಲ್ಲಿ ಬಹಳಷ್ಟು ಮಂದಿ ಹೇಳುತ್ತಾರೆ. ಆದರೆ ಶುಭ ಸಂದೇಶದ ಮೂಲ ಅರ್ಥ ಅದಲ್ಲ. ನಮ್ಮ ಜೀವನದಲ್ಲಿ ನಾವು ಹಣವನ್ನು ದೇವರಂತೆ ಕಾಣುವುದಾಗಲಿ ಅಥವಾ ದೇವರ ಸ್ಥಾನವನ್ನು ಆ ಹಣಕ್ಕೆ ನೀಡುವುದಾಗಲಿ ಮಾತ್ರವಲ್ಲ, ಪರರ ಆಸ್ತಿಯನ್ನು ದೋಚಿ ಹಣ ಶೇಖರಿಸುವವರಿಗೆ ಪರರ ಆಸ್ತಿಯನ್ನು ದೋಚಿ ಹಣ ಸಂಪಾದಿಸುವುದು ತಪ್ಪು ಎಂಬುದು ಇಂದಿನ ಶುಭ ಸಂದೇಶದ ಸ್ಪಷ್ಟ ಸಂದೇಶವಾಗಿದೆ. ಆದುದರಿಂದ ಆತ್ಮೀಯರೇ, ನಮ್ಮ ಆಸ್ತಿಯನ್ನು, ನಮ್ಮ ಸೌಲಭ್ಯಗಳನ್ನು ಪರರಲ್ಲೇ ಹಂಚಿಕೊಂಡು ಇಂದಿನ ಶುಭ ಸಂದೇಶಕ್ಕೆ ಸಾಕ್ಷಿಯಾದರೆ ನಮ್ಮ ಆಸ್ತಿ ಹೆಚ್ಚಿಸಲ್ಪಡುತ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.